ಜನ ಏನಂದುಕೊಳ್ಳುತ್ತಾರೆ ಅಂತ ಯೋಚನೆ ಮಾಡಿಕೊಂಡೇ ಜೀವನವನ್ನು ಕಳೆಯುತ್ತೀವಿ. ದೇವರು ಏನಂದುಕೊಳ್ಳುತ್ತಾರೆ ಎಂದು ಒಂದು ಸಾರಿ ಆದರೂ ಯೋಚನೆ ಮಾಡಿದ್ದೀರಾ? ಯಾವ ಮನುಷ್ಯ ಸೋಲಿನ ಭಯದಿಂದ ಜೀವನದಲ್ಲಿ ಮುಂದಕ್ಕೆ ಹೋಗುವುದಿಲ್ಲವೋ ಆತ ಜೀವನದಲ್ಲಿ ಯಶಸ್ವಿ ಆಗುವುದಿಲ್ಲ. ನೀವು ಎಲ್ಲಿಯವರೆಗೆ ಬೇರೆಯವರನ್ನ ನೋಡಿ ನಿಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುತ್ತೀರಿಯೋ ಅಲ್ಲಿಯವರೆಗೂ ನೀವು ನಿಮ್ಮ ಕಷ್ಟಗಳಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಬರುವುದಿಲ್ಲ. ನೀವು ಒಂದು ವೇಳೆ ಸರಿಯಾಗಿದ್ದರೆ ಅದನ್ನು ಸಾಬೀತುಪಡಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ನೀವು ಸರಿಯಿದ್ದರೆ ಸಾಕು, ಸಮಯವೇ ಎಲ್ಲವನ್ನ ಸರಿ ಮಾಡುತ್ತದೆ. ಸಂಪಾದನೆ ಮಾಡಿ ಸಂಪಾದನೆ ಮಾಡುತ್ತಲೇ ಇರಿ. ಎಲ್ಲಿಯವರೆಗೂ ಸಂಪಾದನೆ ಮಾಡಬೇಕು ಎಂದರೆ ದುಬಾರಿ ವಸ್ತುಗಳ ಬೆಲೆ ನಿಮಗೆ ಜಾಸ್ತಿ ಎಂದು ಅನಿಸಬಾರದು. ಜೀವನದಲ್ಲಿ 3 ಮಂತ್ರಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸಂತೋಷವಾಗಿ ಇದ್ದಾಗ ಯಾರಿಗೂ ಮಾತು ಕೊಡಬೇಡಿ, ಕ್ರೋಧದಲ್ಲಿ ಇದ್ದಾಗ ಉತ್ತರವನ್ನ ಕೊಡಬೇಡಿ, ಹಾಗೂ ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಜೀವನದಲ್ಲಿ ಶಾಂತಿ ಬೇಕು ಎಂದು ಭಾವಿಸಿದರೆ ಜನರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡಿ. ತಾಳ್ಮೆ ಈ ಒಂದು ವಿಚಾರ ಮನುಷ್ಯನಲ್ಲಿ ಇದ್ದರೆ ಅವನು ಏನನ್ನು ಬೇಕಾದರೂ ಸಾಧನೆ ಮಾಡುತ್ತಾನೆ. ತೊಂದರೆ ಸಂಘರ್ಷ ಇಲ್ಲದೆ ಹೋದರೆ ಜೀವನದಲ್ಲಿ ಮನೋರಂಜನೆ ಎಲ್ಲಿರುತ್ತದೆ? ಇದು ಸಮಯ ಬದಲಾಗುತ್ತಲೇ ಇರುತ್ತದೆ. ಇಲ್ಲಿ ಯಾವುದು ಅಸಂಬದ್ಧವಲ್ಲ. ನಾವು ಅಂದುಕೊಂಡಿದ್ದನ್ನು ಮಾಡಬಹುದು. ಈಗಿನವರೆಗೂ ಯಾರು ಯೋಚನೆ ಮಾಡದೇ ಇರುವ ವಿಷಯಗಳನ್ನು ನೀವು ಯೋಚನೆ ಮಾಡಬಹುದು. ಪ್ರಪಂಚದಲ್ಲಿ ಮನುಷ್ಯನಿಗೆ ವಸ್ತುವಾದರೆ ಸಿಗುತ್ತದೆ, ಆದರೆ ತಾನು ಮಾಡಿದ ತಪ್ಪು ಮಾತ್ರ ಅವನ ಕೈಗೆ ಸಿಗುವುದಿಲ್ಲ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂದುಕೊಂಡಿರುವವರು ಮನಸ್ಸು ನಮ್ಮದಾಗಿರುವಾಗ, ಪ್ರಯತ್ನ ಮಾಡಬೇಕಾಗಿರುವುದು ನಾವಾಗಿರುವಾಗ ಬೇರೆಯವರನ್ನ ದೂಷಿಸಿ ಏನು ಪ್ರಯೋಜನ? ಜೀವನದ ಪ್ರಯಾಣದಲ್ಲಿ ಯಾರು ಒಂಟಿಯಾಗಿ ಪ್ರಯಾಣವನ್ನ ಮಾಡಲು ಬಯಸುತ್ತಾರೆಯೋ ಅವರ ಹಿಂದೆ ಒಂದು ದಿನ ಬೆಂಗಾವಲಿನ ಪಡೆ ಚಲಿಸುತ್ತದೆ. ಈ ಮಾತನ್ನ ನೆನಪಿಡಿ. ಒಂದು ವೇಳೆ ನೀವು ವಜ್ರದ ಗಾತ್ರ ತಿಳಿಯಬೇಕು ಎಂದರೆ ರಾತ್ರಿಯ ಸಮಯಕ್ಕಾಗಿ ಕಾಯಬೇಕು. ಬೆಳಕಿನಲ್ಲಿ ಗಾಜಿನ ತುಂಡು ಕೂಡ ಹೊಳೆಯುತ್ತದೆ. ನೀವು ಯಶಸ್ಸು ಪಡೆಯಲು ಎಷ್ಟು ಎತ್ತರಕ್ಕೆ ಏರಿದರೂ ಕೂಡ ನೀವು ಏರಿದ ದಾರಿ ನಿಮ್ಮ ಪಾದದ ಕೆಳಗೆ ಇರುತ್ತದೆ. ಲಕ್ಷಗಟ್ಟಲೆ ಕಿಲೋಮೀಟರ್ಗಳ ಪ್ರಯಾಣ ಶುರುವಾಗುವುದು ಒಂದು ಹೆಜ್ಜೆಯಿಂದ. ಯಾವುದೇ ಒಳ್ಳೆಯ ಕೆಲಸ ಆದರೂ ಯಾವಾಗಲೂ ನಿಮ್ಮಿಂದ ಸಾಧ್ಯವಾದಷ್ಟು ಬೆಸ್ಟೇ ನೀಡಿ. ನೀವು ನಾಟಿ ಮಾಡುವುದು, ಅದರ ಫಸಲು ಸಿಗುವುದು ಸ್ವಲ್ಪ ಸಮಯದ ನಂತರ. ನೀವು ನೋವು ಅನುಭವಿಸುವುದಕ್ಕೆ ತಯಾರಾಗಿದ್ದರೆ ಮುಂದೆ ಒಳ್ಳೆಯದನ್ನು ಅನುಭವಿಸುವುದಕ್ಕೂ ಕೂಡ ತಯಾರಾಗಿರಿ. ಯಾವುದಾದರೂ ನಿರ್ಧಾರ ತೆಗೆದುಕೊಂಡು ಅದರಲ್ಲಿ ಸೋತು ಹೋದರೆ ವಿಚಾರ ಗಮನಿಸಿ. ಸೋಲಿಗೆ ಹೆದರಿ ನಿರ್ಧಾರ ತೆಗೆದುಕೊಳ್ಳದೆ ಇರುವವರು ಗುಂಪಿಗೆ ನೀವು ಸೇರುವುದಿಲ್ಲ. ಆತ್ಮವಿಶ್ವಾಸ ಯಾವಾಗಲೂ ನಮ್ಮ ಜೊತೆಗಿರಲಿ. ಅದರ ಅನುಭವವನ್ನು ಪಡೆಯಲು ನಾವು ವರ್ತಮಾನದಲ್ಲಿ ಜೀವಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಎಲ್ಲರೂ ಒಂದನ್ನ ಗಮನಿಸಬೇಕು. ಅದೇನೆಂದರೆ ಎಲ್ಲರ ಬಳಿ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ರೀತಿಯ ಯೋಗ್ಯತೆ, ಪ್ರತಿಭೆ ಇರುತ್ತದೆ. ಆದರೆ ನಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ನಮ್ಮೆಲ್ಲರ ಬಳಿಯಲ್ಲಿ ಒಂದೇ ತರಹದ ಅವಕಾಶಗಳು ಇರುತ್ತದೆ. ಯಾವುದೇ ಉದ್ದೇಶ ಇಲ್ಲದ ಜೀವನ ಖಾಲಿ ಲಕೋಟೆಯ ಹಾಗೆ ಇರುತ್ತದೆ. ಅದರಲ್ಲಿ ದಾರಿ ಗೊತ್ತಿಲ್ಲದೆ ಹೋದರೆ ಆತ ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ. ಜೀವನ ತುಂಬ ಸುಂದರವಾದದ್ದು. ಕೆಲವು ಬಾರಿ ನಗಿಸುತ್ತದೆ, ಕೆಲವು ಬಾರಿ ಅಳಿಸುತ್ತದೆ. ಜೀವನದಲ್ಲಿ ಬರುವುದೆಲ್ಲವನ್ನ ಎದುರಿಸಿ. ಯಾರು ಸಂತೋಷವಾಗಿ ಇರುತ್ತಾರೆಯೋ ಅವರು ಜೀವನದಲ್ಲಿ ತಲೆ ಎತ್ತಿ ನಿಲ್ಲುತ್ತಾರೆ. ಜೀವನದಲ್ಲಿ ಸಂಘರ್ಷ ಇಲ್ಲದೆ ಯಾರು ಮಹಾನ್ ವ್ಯಕ್ತಿ ಆಗಿರುವುದಿಲ್ಲ. ಕಲ್ಲಿನ ಮೇಲೆ ಪೆಟ್ಟುಗಳು ಬೀಳದೆ ಕಲ್ಲು ದೇವರಾಗಲು ಸಾಧ್ಯವೇ ಇಲ್ಲ. ಹಾರುವುದರಲ್ಲಿ ಏನೂ ತಪ್ಪಿಲ್ಲ. ನೀವು ಹಾರಿ, ಆದರೆ ನೀವು ಹಾರುವ ಎತ್ತರದಲ್ಲಿ ಭೂಮಿ ನಿಮ್ಮ ಕಣ್ಣಿಗೆ ಕಾಣಿಸಬೇಕು. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಎದೆಗುಂದಬೇಡಿ, ಏಕೆಂದರೆ ಕಠಿಣವಾದ ನಿರ್ಧಾರಗಳನ್ನು ಅತ್ಯುತ್ತಮ ನಟರಿಗೆ ಮಾತ್ರ ನೀಡಲಾಗುತ್ತದೆ. ಜೀವನದಲ್ಲಿ ನೀವು ಎಷ್ಟು ಸಾರಿ ಸೋತಿದ್ದೀರಿ ಎನ್ನುವುದನ್ನು ಯಾರೂ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಏಕೆಂದರೆ ನೀವು ಹುಟ್ಟಿರುವುದು ಗೆಲ್ಲುವ ಸಲುವಾಗಿ. ನಿರ್ಧಾರ ಮಾಡುವುದಕ್ಕಿಂತ ಮೊದಲು ಯೋಚನೆಯನ್ನ ಮಾಡಿ, ಅರ್ಥ ಮಾಡಿಕೊಳ್ಳಿ ಮತ್ತು ಸವಾಲು ಹಾಕಿ. ಆದರೆ ಒಂದು ಸಾರಿ ನಿರ್ಧಾರ ಮಾಡಿದ ಮೇಲೆ ಏನೇ ಆದರೂ ಅದರ ಮೇಲೆ ಗಮನ ಅಥವಾ ಗೌರವವನ್ನು ಇರಿಸಿಕೊಳ್ಳಿ. ಇಂದು ನೀವು ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡುತ್ತೀರಿಯೋ ಅದೇ ರೀತಿ ನಿಮ್ಮ ಮುಂಬರುವ ದಿನಗಳು ಇರುತ್ತದೆ. ಜೀವನ ಸುಲಭವಾಗಿ ಇರುವುದಕ್ಕೆ ಜೀವನವನ್ನು ನೀವು ಸುಲಭ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ.
ಆದರೆ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬಹುದು. ಬದಲಾಗಿರುವ ನಿಮ್ಮ ಅಭ್ಯಾಸಗಳು ಬಂಡಿಯಾಗಿರುವ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಯಾವಾಗಲೂ ಮಾಡುವುದನ್ನೇ ಮಾಡುತ್ತಾ ಇದ್ದರೆ ನಿಮಗೆ ಯಾವಾಗಲೂ ಸಿಗುತ್ತಾ ಇದ್ದದ್ದೇ ಸಿಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಡಿ. ಜೀವನದ ಕೆಲವು ನಿರ್ಧಾರಗಳು ಬಹಳ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತದೆ. ಅವು ಜೀವನವನ್ನೇ ಬದಲಾಯಿಸುತ್ತದೆ. ಖುಷಿ ಎನ್ನುವುದು ಹೇಗೆ ಸಿಗುವುದಿಲ್ಲ. ನೀವು ಮಾಡುವ ಒಳ್ಳೆಯ ಕೆಲಸಗಳಿಂದ ಖುಷಿ ಉತ್ಪತ್ತಿಯಾಗುತ್ತವೆ. ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಮನುಷ್ಯರು ಬೇಗ ಅರ್ಥ ಆಗುವುದಿಲ್ಲ. ಒಳ್ಳೆಯ ಪುಸ್ತಕವನ್ನು ನೀವು ಓದಬೇಕು. ಒಳ್ಳೆಯ ವ್ಯಕ್ತಿಗಳ ವಿಶೇಷತೆ ಏನೆಂದರೆ ಅವರನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಹಾಗಿಲ್ಲ. ಅವರು ನೆನಪಿನಲ್ಲಿ ಇರುತ್ತಾರೆ. ಒಂದು ಚಿಕ್ಕ ಜಗಳಗಳಿಂದ ನಾವು ಪ್ರೀತಿಯನ್ನೇ ಮುಗಿಸಿಬಿಡುತ್ತೇವೆ. ಆದರೆ ಪ್ರೀತಿಯಿಂದ ನಾವು ಜಗಳವನ್ನು ಮುಗಿಸಬಹುದು ಅಲ್ಲವೇ? ಏಳು ಬೀಳು ಜೀವನದಲ್ಲಿ ನಡೆಯುವ ಸಾಮಾನ್ಯವಾದ ವಿಚಾರವಾಗಿದೆ. ಆದರೆ ಏರುವ ಸಮಯದಲ್ಲಿ ಯಾವ ವ್ಯಕ್ತಿ ಎದ್ದು ನಿಂತಿರುತ್ತಾರೆಯೋ ಅದೇ ರೀತಿ ಬೀಳುವ ಸಮಯದಲ್ಲಿ ನೇರವಾಗಿ ನಿಂತಿರುತ್ತಾರೆ. ಅಂತಹ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಪ್ರಸನ್ನವಾಗಿರುತ್ತಾರೆ. ನೀವು ಯಾವಾಗಲೂ ಚಿಂತೆ ಮಾಡುತ್ತಲೇ ಇದ್ದರೆ ನಿಮ್ಮ ಜೀವನ ವ್ಯರ್ಥವಾಗುತ್ತದೆ. ಯಾವಾಗಲೂ ಸಮಾಜದ ಒಳಿತಿಗಾಗಿ ಯೋಚನೆ ಮಾಡಿದರೆ ಜೀವನ ಶ್ರೇಷ್ಠವಾಗುತ್ತದೆ. ಯಾವ ವ್ಯಕ್ತಿ ಸದಾ ಶಾಂತವಾಗಿ ಇರುತ್ತಾನೆಯೋ ಆತನಿಗೆ ಯಶಸ್ಸು ಖಂಡಿತ ಸಿಗುತ್ತದೆ. ಯಶಸ್ಸಿನ ದಾರಿಯಲ್ಲಿ ನಡೆಯುವಾಗ ನೀವು ಹೋಗುತ್ತಿರುವ ದಾರಿ ಸರಿಯಾಗಿದೆ ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಿ. ಇಲ್ಲದೆ ಹೋದರೆ ನೀವು ಯಶಸ್ಸಿಗೆ ಹತ್ತಿರ ಅಲ್ಲ, ಬದಲಾಗಿ ಯಶಸ್ಸಿನಿಂದ ದೂರಕ್ಕೆ ಹೋಗುತ್ತೀರಿ. ನಿಮ್ಮನ್ನ ನೀವು ಶಾಂತವಾಗಿ ಇಟ್ಟುಕೊಳ್ಳಬೇಕು ಎಂದರೆ ಮೊದಲಿಗೆ ನೀವು ನಿಮ್ಮ ಒಳಗೆ ಕೇಳಿರುವ ಧ್ವನಿಗೆ ಕಡಿವಾಣವನ್ನ ಹಾಕಬೇಕು. ಯಶಸ್ಸು ಪಡೆಯಬೇಕು ಎನ್ನುವುದು ಹಂಬಲ ಇರಬೇಕು, ಆದರೆ ಆತುರ ಇರಬಾರದು. ಏನೆಂದರೆ ಆತುರದಿಂದಲೇ ತೊಂದರೆ ಆಗುತ್ತದೆ. ಅವರು ಅನುಮಾನದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಪ್ರಮಾಣದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾವ ವ್ಯಕ್ತಿ ನೆಗೆಟಿವ್ ವಿಚಾರಗಳಿಂದ ದೂರ ಇರುತ್ತಾನೆಯೋ ಆ ವ್ಯಕ್ತಿ ಖಂಡಿತವಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯುತ್ತಾನೆ. ಕಷ್ಟಗಳಿಗೆ ವಿದಾಯ ಹೇಳಿದರೆ ಎಲ್ಲವೂ ಸರಿ ಹೋಗುವುದಿಲ್ಲ. ಬದಲಾಗಿ ಅದರ ಎದುರು ನಿಂತು ಶಾಂತ ಚಿತ್ತದಿಂದ ಎದುರಿಸಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಒಬ್ಬ ಅಸಾಧಾರಣ ವ್ಯಕ್ತಿ ತನ್ನ ಸಮಯವನ್ನು ಮಾತುಗಳ ಬಗ್ಗೆ ಯೋಚನೆ ಮಾಡುವುದರಲ್ಲಿ ಸಮಯ ಕಳೆಯುತ್ತಾನೆ. ಆದರೆ ಒಬ್ಬ ಯಶಸ್ವಿ ವ್ಯಕ್ತಿ ಅದೇ ಸಮಯವನ್ನು ವಿಜಯ ಸಾಧಿಸಲು ರಣತಂತ್ರವನ್ನು ಮಾಡುತ್ತಾನೆ. ಯಾವ ವ್ಯಕ್ತಿ ಜೀವನದಲ್ಲಿ ಗುರಿಯನ್ನು ನಿಶ್ಚಯ ಮಾಡಿಕೊಂಡಿರುವುದಿಲ್ಲವೋ ಆ ವ್ಯಕ್ತಿ ನಿದ್ದೆಯಲ್ಲೂ ಕೂಡ ಕಳೆದು ಹೋಗಿರುತ್ತಾನೆ. ಹಿಂದಿನ ನಿರ್ಧಾರಗಳು ಪ್ರಯತ್ನಗಳಿಂದ ಆಗಿರುವ ತಪ್ಪುಗಳ ಪ್ರಾಯಶ್ಚಿತ್ತತೆ ಮಾಡಿಕೊಳ್ಳಲು ಇರುವ ಸರಳವಾಗಿರುವಂತಹ ಮತ್ತು ಶ್ರೇಷ್ಠವಾದ ದಾರಿ ಮತ್ತೊಂದು ಪ್ರಯತ್ನ ಮಾಡುವುದು. ಯಶಸ್ವಿ ವ್ಯಕ್ತಿಗಳು ತಪ್ಪದೆ ಮಾಡುವುದಿಲ್ಲ ಅನ್ನುವುದು ಅರ್ಥವಲ್ಲ. ಯಶಸ್ವಿ ವ್ಯಕ್ತಿಗಳು ತಮ್ಮನ್ನು ಪುನರಾವರ್ತನೆ ಮಾಡಿರುವುದಿಲ್ಲ. ಇನ್ನೊಬ್ಬರ ಜೊತೆಗೆ ದ್ವೇಷದ ಭಾವನೆ ಇಟ್ಟುಕೊಂಡು ನೀವು ಶಾಂತತೆಯಿಂದ ಇರಲು ಆಗುವುದಿಲ್ಲ. ಪ್ರತಿದಿನ ಮಲಗುವುದಕ್ಕಿಂತ ಮೊದಲು ಹಾಗೂ ಎದ್ದ ನಂತರ ನಿಮ್ಮ ಗುರಿಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಗುರಿ ಯಾವಾಗಲೂ ಕೂಡ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಯಾಗಿದೆ. ಅದಕ್ಕೆ ಉತ್ತರ ಹುಡುಕುತ್ತಾ ಹೋದಾಗ ಯಶಸ್ಸು ಪಡೆದು ಉತ್ತೀರ್ಣರಾಗುತ್ತೀರಿ. ನೀವು ದಿನವಿಡೀ ಆರಾಮವಾಗಿದ್ದು ಈ ವಿಶ್ವದಲ್ಲಿ ನಿಮ್ಮ ಹೆಸರನ್ನು ಸ್ಥಾಪಿಸಲು ಆಗುವುದಿಲ್ಲ. ಯಾವ ವ್ಯಕ್ತಿ ತನ್ನ ಆಸೆಯ ಮೋಹವನ್ನು ತ್ಯಾಗ ಮಾಡುತ್ತಾನೆಯೋ ಅದೇ ವ್ಯಕ್ತಿ ಜೀವನದಲ್ಲಿ ಶಾಂತಿಯನ್ನು ಪಡೆಯುತ್ತಾನೆ. ಜೀವನದಲ್ಲಿ ಏನನ್ನಾದರೂ ಪಡೆದುಕೊಳ್ಳಬೇಕು ಎಂದರೆ ಕೆಲವನ್ನ ಕಳೆದುಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. ನಗುವುದಕ್ಕಿಂತ ಮೊದಲು ಅಳುವುದನ್ನು ಕಲಿತಿರಬೇಕು. ಯಶಸ್ವಿಗಿಂತ ಮೊದಲು ಸೋಲುವುದನ್ನು ಕಲಿತಿರಬೇಕು. ಇದೇ ಜೀವನ. ನಿಮ್ಮ ಒಳಗೆ ನೀವು ಶಾಂತಿಯಿಂದ ಇರುವವರೆಗೂ ಹೊರಗಿನ ಪ್ರಪಂಚದಲ್ಲಿ ನಿಮಗೆ ಶಾಂತಿ ಸಿಗುವುದಿಲ್ಲ. ಯಾವ ವ್ಯಕ್ತಿ ಪ್ರತೀಕಾರ ತೀರಿಸಿಕೊಳ್ಳುವ ಜಾಗದಲ್ಲಿ ಕ್ಷಮಿಸುವುದನ್ನು ಕಲಿತಿರುತ್ತಾನೆಯೋ ಅದರ ಅರ್ಥ ಆತ ತನ್ನ ಜೀವನದಲ್ಲಿ ಶಾಂತಿ ಹೊಂದುವುದನ್ನು ಕಲಿತಿದ್ದಾನೆ ಎಂದು ಅರ್ಥ. ನೀವು ನಿಮ್ಮ ಕರ್ಮಗಳನ್ನು ಮಾಡುತ್ತಾ ಹೋಗಿ. ನಿಮ್ಮ ಕರ್ಮಗಳು ಸರಿಯಾಗಿರಲಿ. ನಿಮ್ಮ ಯಶಸ್ಸು ನಿಶ್ಚಯವಾಗಿರುತ್ತದೆ. ನಿಮ್ಮ ದಾರಿ ನಿಮ್ಮದು ಮಾತ್ರ ಆಗಿರುತ್ತದೆ. ನೀವು ಸಾಗುತ್ತಾ ಇರಿ. ಅದು ನಿಮ್ಮ ನಿರೀಕ್ಷೆ ಮಾಡುತ್ತಾ ನಿಮ್ಮ ಸ್ವಾಗತ ಮಾಡಲು ಕಾಯುತ್ತಿರುತ್ತದೆ. ಪುಸ್ತಕದಿಂದ ಸಿಗುವ ಜ್ಞಾನ ಮತ್ತು ಜೀವನದಿಂದ ಸಿಗುವ ಜ್ಞಾನ ಬಹಳ ವ್ಯತ್ಯಾಸವಿದೆ. ಪುಸ್ತಕ ಪಾಠವನ್ನು ಹೇಳಿಕೊಡುತ್ತದೆ, ಜೀವನ ಪಾಠವನ್ನು ಕಲಿಸಿಕೊಡುತ್ತದೆ. ಹಣದಿಂದ ಏನನ್ನು ಬೇಕಾದರೂ ಖರೀದಿ ಮಾಡಬಹುದು, ಆದರೆ ಪಾಠ ಕಲಿಸುವುದು ಜೀವನ ಮಾತ್ರ. ಅಜ್ಞಾನಿ
ಅರ್ಧ ಜ್ಞಾನ ಪಡೆದು ಕಿರುಚುವುದಕ್ಕೆ ಶುರು ಮಾಡುತ್ತಾನೆ. ಆದರೆ ಜ್ಞಾನಿಯಾದವನು ಪೂರ್ತಿ ಜ್ಞಾನ ಪಡೆದು ಬಳಿಕ ಕೇಳಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾನೆ. ಯಾರು ನಿಲ್ಲದೆ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಾರೆಯೋ ಅವರ ಜೀವನ ಯಶಸ್ವಿ ಪಡೆಯುತ್ತದೆ. ಈ ಪ್ರಪಂಚ ಮೃತ ವಿಚಾರಕ್ಕೆ ಮಾತ್ರ ಸಹಾಯ ಮಾಡುತ್ತದೆ. ಯಶಸ್ವಿ ವ್ಯಕ್ತಿ ದುರ್ಬಲರನ್ನು ನೋಡಿ ತಾನು ಸಬಲ ಎಂದುಕೊಳ್ಳುವುದಿಲ್ಲ. ಅದೇ ರೀತಿ ತನಗಿಂತ ಶಕ್ತಿಶಾಲಿಯನ್ನು ನೋಡಿ ತಾನು ದುರ್ಬಲ ಎಂದುಕೊಳ್ಳುವುದಿಲ್ಲ. ಆತ ತನ್ನೊಡನೆ ತಾನು ಸ್ಪರ್ಧೆ ಮಾಡಿಕೊಳ್ಳುತ್ತಾನೆ. ನೀವು ಕೆಟ್ಟ ದಿನಗಳಲ್ಲೂ ನಗುತ್ತಿದ್ದರೆ ಒಳ್ಳೆಯ ದಿನಗಳು ಖಂಡಿತವಾಗಿ ಬರುತ್ತದೆ. ಜೀವನ ಎಲ್ಲರಿಗೂ ಕೆಲವೊಮ್ಮೆ ಸುಲಭವಾಗಿ ಕೆಲವೊಮ್ಮೆ ಕಷ್ಟವಾಗಿ ಇರುತ್ತದೆ. ಆದರೆ ಎಲ್ಲರ ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಬಂದು ಹೋಗುತ್ತವೆ. ಎಲ್ಲ ಜನರು ಕಲ್ಲಿದ್ದಿಲಿನ ಹಾಗೆ ಇರುತ್ತಾರೆ. ಅವರು ಕಷ್ಟಗಳಲ್ಲಿ ಬೆಂದು ಹೋಗಿರುತ್ತಾರೆ. ಅವರ ಅರ್ಹತೆಯಿಂದ ವಜ್ರವಾಗಿ ಬದಲಾಗಿ ಎದ್ದೇಳುತ್ತಾರೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳ ದಿನಗಳನ್ನು ನೆನೆದು ದುಃಖ ಪಡುವುದಕ್ಕಿಂತ ನೀವು ಈಗಲೂ ಜೀವಂತವಾಗಿದ್ದೀರಿ ಎಂದು ಸಂತೋಷವನ್ನು ಪಡಿ. ಇಷ್ಟೇ ಬುದ್ಧಿವಂತಿಕೆ ಮತ್ತು ವೇಗ ಇದ್ದರೂ ಅದು ಹೆಚ್ಚು ದೂರಕ್ಕೆ ಸಾಗುತ್ತದೆ. ಒಂದು ರೇಸ್ನ ಕುದುರೆಯಾಗಿ ನೀವು ಚಲಿಸುತ್ತಾ ಹೋದರೆ ಪ್ರಾಮಾಣಿಕತೆಯಿಂದ ಸಾಗಬೇಕು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.